ನಮಸ್ತೆ, ಶೋಭಾ ಕ್ರಿಯೇಟಿವ್ ಕುಕ್ಕಿಂಗಿಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲಿಯೇ ಗೋಬಿ ಮಂಚೂರಿಯನ್ನ ಸುಲಭವಾಗಿ ಹೊರಗಡೆ ಸಿಗುವ ರೀತಿಯಲ್ಲಿಯೇ ತುಂಬ ರುಚಿಕರವಾಗಿ ಕ್ರಿಸ್ಪಿಯಾಗಿ ನೀವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬಹುದು. ಈ ಎಲೆಕೋಸಿನಿಂದ ಗೋಬಿ ಮಂಚೂರಿ ತುಂಬ ರುಚಿಯಾಗಿರ್ತೈತಿ. ನೀವು ಇವತ್ತು ನಾ ಹೇಳಿದ ರೀತಿಯಲ್ಲಿ ಒಮ್ಮೆ ಮಾಡಿ ನೋಡ್ರಿ. ಈಗ ನಾನು ಒಂದು ಎಲೆಕೋಸನ್ನು ತಗೊಂಡೇನಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀರಿ ಅಷ್ಟನ್ನು ನೀವು ಕಟ್ ಮಾಡಿ ಇಟ್ಕೊಳ್ರಿ. ಇದನ್ನು ನೀವು ಒಮ್ಮೆ ಈ ರೆಸಿಪಿನ ಮಾಡಿದ್ರಿ ಅಂದ್ರೆ ನೀವು ಮಕ್ಕಳು ಅಥವಾ ದೊಡ್ಡವರು ಇದನ್ನು ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಅಷ್ಟು ರುಚಿಯಾಗಿರ್ತೈತಿ. ಮತ್ತು ನಾವು ಮನೆಯಲ್ಲೇ ಮಾಡೋದ್ರಿಂದ ನಾವು ತುಂಬ ಕ್ಲೀನಾಗಿ ಮಾಡ್ಕೋಬಹುದು. ಮತ್ತು ಮಕ್ಕಳಿಗೂ ಮಾಡಿಕೊಟ್ರೆ ತುಂಬ ಇಷ್ಟ ಆಗ್ತೈತಿ. ಇದಕ್ಕೆ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳತ್ತೀನಿ. ಈ ಥರ ನೀವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ರಿ. ಇದಕ್ಕೆ ನಾನು ಒಂದೆರಡು ಹಸಿಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳತ್ತೀನಿ. ಈಗ ಈ ಎಲೆಕೋಸಿಗೆ ನಾವು ಹಿಟ್ಟನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನಾನು ದೊಡ್ಡ ಸ್ಪೂನಿನಿಂದ 2 ಸ್ಪೂನು ಕಾರ್ನ್ಫ್ಲವರ್ ಹಾಕ್ಕೊಳತ್ತೀನಿ. ಮತ್ತು ಅದೇ ಸೇಮ್ ಅಳತೆಯಲ್ಲೇ ಅದೇ ಸ್ಪೂನಿನಿಂದ 2 ಸ್ಪೂನು ಮೈದಾ ಹಿಟ್ಟನ್ನು ಹಾಕ್ಕೊಡ್ರಿ. ಎಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡಿರ್ತೀರಲ್ಲ ಅಷ್ಟನ್ನೇ ಮೈದಾ ಹಿಟ್ಟನ್ನು ಹಾಕ್ಕೊಡ್ರಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಗೋಬಿ ಮಂಚೂರಿ ಬರ್ತಾವೆ. ಇದಕ್ಕೆ ನಾನು ಕಲರನ್ನು ಹಾಕಾಗತ್ತಿಲ್ಲ. ಅದಕ್ಕೆ ನಾನು 2 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳತ್ತೀನಿ. ನೀವು ರುಚಿ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಡ್ರಿ. ಈಗ ಇದನ್ನು ಎಲ್ಲ ಎಲೆಕೋಸಿಗೆ ನೀವು ಎಲ್ಲ ಕೂಡುವಂಗೆ ಇದನ್ನು ಚೆನ್ನಾಗಿ ಕಲಿಸ್ಕೊರಿ. ಇದು ಎಲ್ಲ ಮಿಕ್ಸ್ ಆದ ನಂತರ ನೀವು ಸ್ವಲ್ಪ ನೀರು ಹಾಕಿ ಇದನ್ನು ಎಲ್ಲ ಹಿಟ್ಟನ್ನು ಕಲಿಸ್ಕೊಳ್ರಿ. ನೀವು ಇದು ಹಿಟ್ಟು ಅತಿ ಗಟ್ಟಿಯಾಗಿನೂ ಬೇಡ, ಅತಿ ನೀವು ತೆಳುವಾಗಿನೂ ಕಲಿಸ್ಕೊಬೇಡ್ರಿ. ನೀವು ಇದನ್ನು ಉಂಡೆ ಮಾಡಿ ಗೋಬಿನ ಬಿಡಕ್ಕೆ ಬರಬೇಕು. ಆ ಥರ ನೀವು ಹಿಟ್ಟನ್ನು ಕಲಿಸ್ಕೋಬೇಕು. ಈ ಥರ ನೀವು ಹಿಟ್ಟನ್ನು ಕಲಿಸ್ಕೊರಿ. ಇಷ್ಟು ಗಟ್ಟಿಯಾಗಿರ್ಬೇಕು ನಿಮಗಂದ್ರೆ ಇದು ನೀವು ಇದನ್ನು ಗೋಬಿ ಬಿಡೋಕೆ ತುಂಬ ಚೆನ್ನಾಗಿ ಬರ್ತಾವೆ. ನಿಮಗೆ ಎಷ್ಟು ಸೈಜ್ನಲ್ಲಿ ಬೇಕು ಅಷ್ಟು ಸೈಜಿನಲ್ಲಿ ನೀವು ಇದನ್ನು ಗೋಬಿ ಎಣ್ಣೆಯಲ್ಲಿ ಬಿಟ್ಕೊಡ್ರಿ. ಈಗ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಈಗೆಲ್ಲ ಗೋಬಿಯನ್ನು ಇದಕ್ಕೆ ನಾನು ಸಣ್ಣ ಉಂಡೆ ಮಾಡಿಕೊಂಡು ಬಿಟ್ಟೇನಿ. ಇದನ್ನು ಚೆನ್ನಾಗಿ ಕೆಂಪಗಾಗೋ ತನಕ ನೀವು ಕರ್ಕೊಳ್ರಿ. ಎಲ್ಲ ನೀವು ಕಲಿಸಿದಂಥ ಗೋಬಿನ ನೀವು ಕರೆದು ಒಂದು ಕಡೆ ಎತ್ತಿ ಇಟ್ಕೊಳ್ರಿ. ಈ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಕೆಂಪಗಾಗೋ ತನಕ ನೀವು ಕರ್ಕೊಂಡು ಇದಕ್ಕೆ ನಾನು ಈಗ ಒಂದು ಬೌಲಲ್ಲಿ ಮಸಾಲನ ಹಾಕ್ಕೊಳತ್ತೀನಿ. 1 ಸ್ಪೂನು ಅಚ್ಚ ಖಾರದ ಪುಡಿ, 1 ಸ್ಪೂನು ಸಾಂಬಾರು ಪೌಡರ್, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀವು ಇದನ್ನು ಹಾಗೆ ಇಟ್ಕೊಳ್ರಿ. ಈಗ ನಾನು ಅದೇ ಬಾಳಿಗೆಯಲ್ಲಿ ಒಗ್ಗರಣೆ ಕೊಡತ್ತೀನಿ. 1-2 ಸ್ಪೂನು ಎಣ್ಣೆ ಹಾಕ್ಕೊಂಡು ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಈಗ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿನ ಹಾಕ್ಕೊಡ್ರಿ. ಹಸಿಮೆಣ್ಸಿಕಾಯಿ ನೀವು ಖಾರ ನೋಡಿಕೊಂಡು ಹಾಕ್ಕೊಡ್ರಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಇದಕ್ಕೆ 2 ಸ್ಪೂನು ಸೋಯಾ ಸಾಸನ್ನು ಹಾಕ್ಕೊಡ್ರಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಇದು 4 ಸ್ಪೂನು ಟೊಮೆಟೊ ಸಾಸನ್ನು ಹಾಕ್ಕೊಡ್ರಿ. ನಿಮಗೆ ಎಷ್ಟು ಗೋಬಿ ಮಾಡ್ತಿರಲ್ಲ ಅಷ್ಟನ್ನು ನೋಡಿಕೊಂಡು ನೀವು ಈ ಟೊಮೆಟೊ ಸಾಸನ್ನು ಹಾಕ್ಕೊಡ್ರಿ. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾವು ಒಂದು ಬೌಲಲ್ಲಿ ಹಾಕಿಟ್ಕೊಂಡಂಥ ಮಸಾಲಾನ ಇದಕ್ಕೆ ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಎಲ್ಲ ಮಸಾಲ ಕೂಡೋ ಥರ ನೀವು ಫ್ರೈ ಮಾಡಿಕೊಡ್ರಿ. ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ನೀವು ಒಂದು ಅರ್ಧ ಬಟ್ಟಲ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗ್ತೈತಿ. ನೀವು ಎಷ್ಟು ಗೋಬಿ ಹಾಕ್ತೀರಾ ಅದನ್ನು ನೋಡಿಕೊಂಡು ಇದಕ್ಕೆ ನೀರನ್ನು ಹಾಕ್ಕೊಡ್ರಿ. ಈ ಥರ ನೀವು ಚೆನ್ನಾಗಿ ಕುದಿಸ್ಕೊರಿ. ಈಗ ನಾವು ಕರೆದಿಟ್ಕೊಂಡಂಥ ಗೋಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಎಲ್ಲ ಮಸಾಲ ಚೆನ್ನಾಗಿ ಹಿಡಿಯೋ ತನಕ ನಾವು ಇದನ್ನು ಚೆನ್ನಾಗಿ ಎಲ್ಲವನ್ನು ಕಲಿಸ್ಕೊಡ್ರಿ. ಈಗ ಇದ್ರ ಮೇಲೆ ನಾನು ಈರುಳ್ಳಿ ಎಲೆಯನ್ನು ಹಾಕ್ಕೊಳತ್ತೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಡ್ರಿ. ಮತ್ತು ಎಲೆಕೋಸನ್ನು ತಿಳುವಾಗಿ ಕಟ್ ಮಾಡ್ಕೊಂಡಂಥ ಎಲೆಕೋಸನ್ನು ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಕೈಯಾಡಿಸ್ರಿ. ಈ ಥರ ಮಾಡಿದ್ರೆ ನಿಮಗೆ ರುಚಿಯಾದ ಗೋಬಿ ಮಂಚೂರಿ ರೆಡಿ ಆಗ್ತೈತಿ. ಈಗ ರುಚಿಯಾದ ಗೋಬಿ ಮಂಚೂರಿ ರೆಡಿ ಆಗ್ತೈತಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಮತ್ತು ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ. ಧನ್ಯವಾದಗಳು.